ನೋಡಿ, ಮುಂಗಾರು ಪೂರ್ವ ಮಳೆ ಆಲ್ರೆಡಿ ರಣಮಳೆಗೆ ಕಿತ್ತೂರು ಕರ್ನಾಟಕ ತತ್ತರಿಸಿಬಿಟ್ಟಿದೆ. ಗದಗ, ಧಾರವಾಡ, ಹುಬ್ಬಳ್ಳಿ, ಹಾವೇರಿಗೆ ವರುಡಾಘಾತ ಎದುರಾಗಿದೆ. ಗಾಳಿ ಮಳೆಗೆ ಶೆಡ್ ಮೇಲ್ಚಾವಣಿಯೊಂದು ಹಾರಿ ಹೋಗಿದೆ. ಶೆಡ್ನಲ್ಲಿ ವಾಸ ಮಾಡುತ್ತಿದ್ದಂತ ವೃದ್ಧ ದಂಪತಿ ಪರದಾಡ್ತಿದ್ದಾರೆ. ಗದಗ ಮುಂಡರಗಿಯ ಕಳಕಪ್ಪ ಫಕೀರಮ್ಮ ಗೋಳಾಡ್ತಾ ಇದ್ದಾರೆ. ಕೊಪ್ಪಳದಲ್ಲೂ ಕೂಡ ರಣಮಳೆಗೆ ಮರಗಳು, ಮನೆ ನೋಡಿ, ಕರೆಂಟ್ ಕಂಬ, ಆಮೇಲೆ ಮರ ಇವೆಲ್ಲವೂ ಕೂಡ ಧರೆಗುರುಳಿದೆ. ಇನ್ನು ಬೆಂಗಳೂರಿನಲ್ಲಿ ಮಳೆ ಹಿನ್ನೆಲೆ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಲೇಔಟ್ ಸ್ವಚ್ಛತೆಗೆ ಅಂತ ಹೇಳಿ ಶೆಡ್ನಲ್ಲಿದ್ದಂತ ವೃದ್ಧರು ಕಳೆದ 6 ವರ್ಷಗಳಿಂದ ಪಾಪ ಶೆಡ್ನಲ್ಲಿ ವಾಸ ಮಾಡಿಕೊಂಡಿದ್ರು. ನೆನ್ನೆ ಸುರಿದಂತ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಶೆಡ್ನ ಮೇಲ್ಚಾವಣಿ ಯಾವ ರೀತಿ ಹಾರೋಗ್ತಿದೆ ಅಂತ. ಹೆಂಗ್ ಬದುಕಬೇಕು, ಯಾವ ರೀತಿ ಬದುಕಲಿಕ್ಕೆ ಸಾಧ್ಯ? ಕಂಪ್ಲೀಟ್ ಮನೆ ಮಾಳಿಗೆ ಸೋರುತ್ತಿದೆ ಅಲ್ಲ, ಕಂಪ್ಲೀಟ್ ನಿಮ್ಗೆ ಮೇಲ್ಚಾವಣಿ ಹಾರೋಗಿ ಇಡೀ ಆ ಶೆಡ್ ನೀರಿನಲ್ಲಿ ತುಂಬಿಕೊಂಡ್ಬಿಟ್ಟಿದೆ. ಗಾಳಿ ಸಹಿತ ಮಳೆಗೆ ತಗಡುಗಳೆಲ್ಲ ಕೊಚ್ಚಿ ಹೋಗ್ಬಿಟ್ಟಿದೆ. ಶೆಡ್ನಲ್ಲಿದ್ದಂತಹ ದವಸ ಧಾನ್ಯಗಳೆಲ್ಲವೂ ಕೂಡ ಹಾನಿಯಾಗಿ ನೋಡಿ ಗಮನಿಸ್ತಾ ಇದ್ದೀರಾ. ಅದಾದ ನಂತರ ಮೇಲ್ಚಾವಣಿ ಹಾರು ಹೋದ್ಮೇಲೆ ಅದರೊಳಗಡೆ ವಾಸಿಸುತ್ತಿದ್ದಂತ ಆ ಬಡ ಜನರ ಪರಿಸ್ಥಿತಿ ನೋಡಿ. ಇನ್ನು ಸರ್ಕಾರ ಹಾನಿಯಾದ ಶೆಡ್ಗೆ ಪರಿಹಾರ ನೀಡಬೇಕಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಅವರ ಬದುಕು ಕೂಲಿ ನಾಲಿ ಮಾಡ್ಕೊಂಡು ಬದುಕ್ತಾ ಇರ್ತಾರೆ, ಒಂದು ಶೆಡ್ ಹಾಕೊಂಡು ಅವರ ಜೀವನವನ್ನ ನಡೆಸ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಈ ರೀತಿ ಮಳೆ ಬಂದಾದ್ಮೇಲೆ ಯಾವ ರೀತಿ ಇದೆ ನೋಡಿ ಪರಿಸ್ಥಿತಿ. ನೋಡಿ, ಬೆಂಗಳೂರಿನಲ್ಲೆಲ್ಲ ನೀವು ಗಮನಿಸಬಹುದು, ದೊಡ್ಡ ದೊಡ್ಡ ನಗರಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋದು ಅಥವಾ ಏನೋ ಗಾರೆ ಕೆಲಸ ಮಾಡಕ್ ಬರೋರು, ಪಾಪ ಕೂಲಿ ನಾಲಿ ಮಾಡೋರು ಅಂದ್ರೆ ಬಿಲ್ಡಿಂಗ್ ಗಳನ್ನ ಕಟ್ಟೋರು ಪಕ್ಕದಲ್ಲಿ ಒಂದು ಮನೆನೇ ಮಾಡ್ಕೊಂಡಿರ್ತಾರೆ. ಈ ಸಿಮೆಂಟ್ ಇಟ್ಟಿಗೆಯಿಂದನೇ ಮನೆ ಮಾಡ್ಕೊಂಡಿರ್ತಾರೆ. ಪಾಪ ಇವ್ರದ್ದು ಹಂಗಲ್ಲ, ಅದು ಲೇಔಟ್ ಸ್ವಚ್ಛತೆಗೆ ಅಂತ ಬಂದಿರೋದವರು ಯಾವುದೋ ಒಂದು ಶೆಡ್ ನಲ್ಲಿ ಅವರು ವಾಸಿಸ್ತಾ ಇದ್ರು. ಪರಿಸ್ಥಿತಿ ನೋಡಿ ಏನಾಗಿದೆ ಅಂತ. ಸರ್, ನಾವು ಮಳೆಗಾಳಿ ಬರತ್ಲಿ ಇಲ್ಲೇ ನಿಂತಿದ್ದವ್ರೇನ, ಮಳೆ ಜೋರ್ ಬಂದಿಂದ ಹೊರಕ್ ಹೋಯ್ರಿ. ಜೋರ್ ಬಂದಿಂದ ನಮ್ಮ ಮಗಳು ಮಾತಾಡ್ಸಕೊಂಡ್ರಿ, ಊರ್ಗ್ ಹೊಂಟದ್ಲು. ಹೊಂಟ ಅಂತಕಿ ಮಳೆ ತಗಡ್ ಬೆಳಕತ್ತಿ ಹೊರಕ್ ಹೋಡಂಬ ಅಂದ್ ನಾವು ಹೋದ್ವಿ ಸರ್ ಅಷ್ಟಲ್ಲ ಅಂತೇಳಿ. ಹ್ಞೂನ್ರಿ, ಅಷ್ಟಲ್ಲದ್ರಿ ಏನೈತ್ರಿ ಇವತ್ತು ನಮ್ಮ ಜಲ್ಮನ ನೋಡ್ರಿ. ನಾವ್ 6 ವರ್ಷ ಆತ್ರಿ ಬಂದು ಸರ್. ಇಲ್ಲೇ ಪ್ಲಾಟಿನ್ ಜಗತ್ ಸ್ವಚ್ಛ ಮಾಡಕತ್ತೀವ್ರಿ. ಅವ್ರಿಗೆ ಫೋನ್ ಹಚ್ಚಿವ್ರಿ, ಅವ್ರು ಎತ್ತವಲ್ರಿ. ಇನ್ನು ನೀವ ಮಾಡ್ಕೆ ಅಂದ್ರಂತ ಫಸ್ಟ್ ಒಮ್ಮೆ, ಮತ್ತೆ ಹತ್ತಕೋರಿ ಎತ್ತವಲ್ರಿ. ಏನೂ ಇಲ್ಲ ಹೇಳವಲ್ರಿ, ಪಗಾರನ ಸರಿ ಕೊಡವಲ್ರಿ ಸರ್. ನಾವು ಬಂದು ಇಲ್ಲಿ 6 ವರ್ಷ ಆತ್ರಿ. ತಗಡು ಕೇಳಿದ್ರಾಗ 2 ತಗಡು ಕೇಳಿದ್ರಾಗ ಹೊರಗೆ ಹೋದ್ರಿ. ನಾವು ಈಗ ಹೇಳಿದ್ರಿ 6 ವರ್ಷ ಆತ್ರಿ. ಈ ಪ್ಲಾಟಿಂಗ್ ಕೆಲಸ ಮಾಡ್ತೀರಿ, ಗಿಡ ಗಂಟಿ. ಹ್ಞೂ ರೀ, ಪಗಾರ ಕೊಡ್ತಾರ್ರಿ, ಇನ್ನೂ ಒಟ್ಟು ಕೊಟ್ಟಿಲ್ರಿ. ಬಿದ್ದದಕ್ಕೆ ಏನು ಮಾಡ್ಯಾಲ್ರಿ, ಏನು ಕೊಟ್ಟೇ ಅಲ್ರಿ. ಇಲ್ರಿ, ನಾವು ಮಾಡ್ಕೆ ಅಂತಾರ್ರಿ, ನಾವೇನ್ ಕೊಟ್ಟು ಮಾಡ್ಬೇಕ್ರಿ. ನಾವೇನ್ ಗದಗ್, ಧಾರವಾಡ ಹಾಗೂ ಹುಬ್ಬಳ್ಳಿ 3 ಕಡೆ ಮಳೆಯ ಅವಾಂತರ ಎಷ್ಟರ ಮಟ್ಟಿಗಿದೆ ಅನ್ನೋದರ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ನಿನ್ನೆ ಸುರಿದ ಮಳೆಗೆ ನಿಜಕ್ಕೂ ಜನ ಪರದಾಟ ಅನುಭವಿಸಿದ್ದಾರೆ. ಧಾರವಾಡದಲ್ಲಂತೂ ರಸ್ತೆ ಮೇಲೆ 1 ಅಡಿ 2 ಅಡಿ ನೀರು ನಿಂತ್ಕೊಂಡು ವಾಹನ ಸವಾರರು ಪರದಾಡುವಂತಾಯ್ತು. ಹುಬ್ಬಳ್ಳಿಯಲ್ಲಿ ಮರ ಬಿದ್ದು ಸಂಚಾರ ಅಸ್ತವ್ಯಸ್ತವಾಗಿತ್ತು. ಗದಗ್ನಲ್ಲೂ ಕೂಡ ಭಾರಿ ಮಳೆಯಿಂದಾಗಿ ಮನೆಗಳ ಶೀಟ್ಗಳು ಕಿತ್ತು ಹಾರಿ ಹೋಗಿರುವಂತದ್ದು, ಮೇಲ್ಛಾವಣಿ ಹಾರಿ ಹೋಗಿರುವಂತದ್ದು, ಇನ್ನೂ ಅನೇಕ ಅವಾಂತರಗಳು ನಡೆದಿವೆ. ಇನ್ನೂ ಕೂಡ 1-2 ದಿನ ವಾಯುಭಾರ ಕುಸಿತದಿಂದಾಗಿ, ಪಶ್ಚಿಮ ಬಂಗಾಳದಲ್ಲಿ ವಾಯುಭಾರ ಕುಸಿತದಿಂದಾಗಿ ಇನ್ನಷ್ಟು ಮಳೆ ಹೊಯ್ಯುವ ಸಾಧ್ಯತೆಗಳಿದೆ. ಬಂಗಾಳ ಕೊಲ್ಲಿಯ ವಾಯುಭಾರ ಕುಸಿತ ಸಾಕಷ್ಟು ಮಳೆಯನ್ನು ಸುರಿಸುವ ಸಾಧ್ಯತೆ ಇದೆ. ನೋಡಿ, ಮುಂಗಾರು ಪೂರ್ವ ಮಳೆ ಆಲ್ರೆಡಿ ರಣಮಳೆಗೆ ಕಿತ್ತೂರು ಕರ್ನಾಟಕ ತತ್ತರಿಸಿಬಿಟ್ಟಿದೆ. ಗದಗ, ಧಾರವಾಡ, ಹುಬ್ಬಳ್ಳಿ, ಹಾವೇರಿಗೆ ವರುಡಾಘಾತ ಎದುರಾಗಿದೆ. ಗಾಳಿ ಮಳೆಗೆ ಶೆಡ್ ಮೇಲ್ಚಾವಣಿಯೊಂದು ಹಾರಿ ಹೋಗಿದೆ. ಶೆಡ್ನಲ್ಲಿ ವಾಸ ಮಾಡುತ್ತಿದ್ದಂತ ವೃದ್ಧ ದಂಪತಿ ಪರದಾಡ್ತಿದ್ದಾರೆ. ಗದಗ ಮುಂಡರಗಿಯ ಕಳಕಪ್ಪ ಫಕೀರಮ್ಮ ಗೋಳಾಡ್ತಾ ಇದ್ದಾರೆ. ಕೊಪ್ಪಳದಲ್ಲೂ ಕೂಡ ರಣಮಳೆಗೆ ಮರಗಳು, ಮನೆ ನೋಡಿ, ಕರೆಂಟ್ ಕಂಬ, ಆಮೇಲೆ ಮರ ಇವೆಲ್ಲವೂ ಕೂಡ ಧರೆಗುರುಳಿದೆ. ಇನ್ನು ಬೆಂಗಳೂರಿನಲ್ಲಿ ಮಳೆ ಹಿನ್ನೆಲೆ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಲೇಔಟ್ ಸ್ವಚ್ಛತೆಗೆ ಅಂತ ಹೇಳಿ ಶೆಡ್ನಲ್ಲಿದ್ದಂತ ವೃದ್ಧರು ಕಳೆದ 6 ವರ್ಷಗಳಿಂದ ಪಾಪ ಶೆಡ್ನಲ್ಲಿ ವಾಸ ಮಾಡಿಕೊಂಡಿದ್ರು. ನೆನ್ನೆ ಸುರಿದಂತ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಶೆಡ್ನ ಮೇಲ್ಚಾವಣಿ ಯಾವ ರೀತಿ ಹಾರೋಗ್ತಿದೆ ಅಂತ. ಹೆಂಗ್ ಬದುಕಬೇಕು,
ಯಾವ ರೀತಿ ಬದುಕಲಿಕ್ಕೆ ಸಾಧ್ಯ? ಕಂಪ್ಲೀಟ್ ಮನೆ ಮಾಳಿಗೆ ಸೋರುತ್ತಿದೆ ಅಲ್ಲ, ಕಂಪ್ಲೀಟ್ ನಿಮ್ಗೆ ಮೇಲ್ಚಾವಣಿ ಹಾರೋಗಿ ಇಡೀ ಆ ಶೆಡ್ಡೆ ನೀರಿನಲ್ಲಿ ತುಂಬಿಕೊಂಡ್ಬಿಟ್ಟಿದೆ. ಗಾಳಿ ಸಹಿತ ಮಳೆಗೆ ತಗಡುಗಳೆಲ್ಲ ಕೊಚ್ಚಿ ಹೋಗ್ಬಿಟ್ಟಿದೆ. ಶೆಡ್ನಲ್ಲಿದ್ದಂತಹ ದವಸ ಧಾನ್ಯಗಳೆಲ್ಲವೂ ಕೂಡ ಹಾನಿಯಾಗಿ ನೋಡಿ, ಗಮನಿಸ್ತಾ ಇದ್ದೀರಾ. ಅದಾದ ನಂತರ ಮೇಲ್ಚಾವಣಿ ಹಾರು ಹೋದ್ಮೇಲೆ ಅದರೊಳಗಡೆ ವಾಸಿಸುತ್ತಿದ್ದಂತ ಆ ಬಡ ಜನರ ಪರಿಸ್ಥಿತಿ ನೋಡಿ. ಇನ್ನು ಸರ್ಕಾರ ಹಾನಿಯಾದ ಶೆಡ್ಗೆ ಪರಿಹಾರ ನೀಡಬೇಕಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಅವರ ಬದುಕು ಕೂಲಿ ನಾಲಿ ಮಾಡ್ಕೊಂಡು ಬದುಕ್ತಾ ಇರ್ತಾರೆ, ಒಂದು ಶೆಡ್ ಹಾಕೊಂಡು ಅವರ ಜೀವನವನ್ನ ನಡೆಸ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಈ ರೀತಿ ಮಳೆ ಬಂದಾದ್ಮೇಲೆ ಯಾವ ರೀತಿ ಇದೆ ನೋಡಿ ಪರಿಸ್ಥಿತಿ. ನೋಡಿ ಬೆಂಗಳೂರಿನಲ್ಲೆಲ್ಲ ನೀವು ಗಮನಿಸಬಹುದು, ದೊಡ್ಡ ದೊಡ್ಡ ನಗರಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋದು ಅಥವಾ ಏನೋ ಗಾರೆ ಕೆಲಸ ಮಾಡಕ್ ಬರೋರು, ಪಾಪ ಕೂಲಿ ನಾಲಿ ಮಾಡೋರು, ಅಂದ್ರೆ ಬಿಲ್ಡಿಂಗ್ ಗಳನ್ನ ಕಟ್ಟೋರು ಪಕ್ಕದಲ್ಲಿ ಒಂದು ಮನೆನೇ ಮಾಡ್ಕೊಂಡಿರ್ತಾರೆ. ಈ ಸಿಮೆಂಟ್ ಇಟ್ಟಿಗೆಯಿಂದನೇ ಮನೆ ಮಾಡ್ಕೊಂಡಿರ್ತಾರೆ. ಪಾಪ ಇವ್ರದ್ದು ಹಂಗಲ್ಲ, ಅದು ಲೇಔಟ್ ಸ್ವಚ್ಛತೆಗೆ ಅಂತ ಬಂದಿರೋದವರು ಯಾವುದೋ ಒಂದು ಶೆಡ್ ನಲ್ಲಿ ಅವರು ವಾಸಿಸ್ತಾ ಇದ್ರು. ಅವ್ರ ಪರಿಸ್ಥಿತಿ ನೋಡಿ ಏನಾಗಿದೆ ಅಂತ. ಸರಿ ಸರ್, ನಾವು ಮಳೆಗಾಳಿ ರಾತ್ರಿ ಇಲ್ಲೇ ನಿಂತಿದ್ದೀವ್ರಿ. ಮಳೆ ಜೋರ್ ಬಂದಿಂದ ಹೊರಗೆ ಹೋಯ್ರಿ. ಜೋರ್ ಬಂದಿಂದ ನಮ್ಮ ಮಗಳು ಮಾತಾಡ್ಸಕೊಂಡ್ರಿ, ಊರ್ಗ್ ಹೊಂಟದ್ಲು. ಹೊಂಟ ಅಂತಕಿ ಮಳೆ ತಗಡ್ ಬೆಳಕತ್ತಿ ಹೊರಗೆ ಕೊಡಂಬ ಅಂದ್ ನಾವು ಹೋದ್ವಿ ಸರ್ ಅಷ್ಟಲ್ಲ ಅಂತೇಳಿ. ಹ್ಞೂನ್ರಿ, ಅಷ್ಟಲ್ಲ ಅಲ್ಲದ್ರಿ ಏನೈತ್ರಿ ಇವತ್ತು ನಮ್ಮ ಜಲ್ಮನ ನೋಡ್ರಿ. ನಾವ್ 6 ವರ್ಷ ಆತ್ರಿ ಬಂದು ಸರ್. ಇಲ್ಲೇ ಪ್ಲಾಟಿನ್ ಜಗತ್ ಸ್ವಚ್ಛ ಮಾಡಕತ್ತೀವ್ರಿ. ಅವ್ರಿಗೆ ಫೋನ್ ಹಚ್ಚಿವ್ರಿ, ಅವ್ರು ಎತ್ತವಲ್ರಿ. ನೀವ ಮಾಡ್ಕೆ ಅಂದ್ರ ಫಸ್ಟ್ ಒಮ್ಮೆ, ಮತ್ತೆ ಹಚ್ಚಕೋರಿ ಎತ್ತವಲ್ರಿ. ಏನೂ ಇಲ್ಲ ಹೇಳವಲ್ರಿ, ಪಗಾರನ ಸರಿ ಕೊಡವಲ್ರಿ ಸರ್. ನಾವು ಬಂದು ಇಲ್ಲಿ 6 ವರ್ಷ ಆತ್ರಿ. ತಗಡು ಕೇಳಿದ್ರಾಗ 2 ತಗಡು ಕೇಳಿದ್ರಾಗ ಹೊರಗೆ ಹೋದ್ರಿ ನಾವು. ಈಗ ಹೇಳಿದ 6 ವರ್ಷ ಆತ್ರಿ. ಈ ಪ್ಲಾಟಿಂಗ್ ಕೆಲಸ ಮಾಡ್ತೀರಿ, ಗಿಡ ಗಂಟಿ. ಹ್ಞೂ ರೀ, ಪಗಾರ ಕೊಡ್ತಾರ್ರಿ, ಇನ್ನೂ ಒಟ್ಟು ಕೊಟ್ಟಿಲ್ರಿ. ಬಿದ್ದದಕ್ಕೆ ಏನು ಮಾಡ್ಯಾಲ್ರಿ, ಏನು ಕೊಟ್ಟೇ ಅಲ್ರಿ. ಇಲ್ರಿ, ನಾವು ಮಾಡ್ಕೆ ಅಂತಾರ್ರಿ, ನಾವೇನ್ ಕೊಟ್ಟು ಮಾಡ್ಬೇಕ್ರಿ. ನಾವೇನ್ ಗದಗ್, ಧಾರವಾಡ ಹಾಗೂ ಹುಬ್ಬಳ್ಳಿ 3 ಕಡೆ ಮಳೆಯ ಅವಾಂತರ ಎಷ್ಟರ ಮಟ್ಟಿಗಿದೆ ಅನ್ನೋದರ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ನಿನ್ನೆ ಸುರಿದ ಮಳೆಗೆ ನಿಜಕ್ಕೂ ಜನ ಪರದಾಟ ಅನುಭವಿಸಿದ್ದಾರೆ. ಧಾರವಾಡದಲ್ಲಂತೂ ರಸ್ತೆ ಮೇಲೆ ಒಂದೊಂದಡಿ 2 ಅಡಿ ನೀರು ನಿಂತ್ಕೊಂಡು ವಾಹನ ಸವಾರರು ಪರದಾಡುವಂತಾಯ್ತು. ಹುಬ್ಬಳ್ಳಿಯಲ್ಲಿ ಮರ ಬಿದ್ದು ಸಂಚಾರ ಅಸ್ತವ್ಯಸ್ತವಾಗಿತ್ತು. ಗದಗ್ನಲ್ಲೂ ಕೂಡ ಭಾರಿ ಮಳೆಯಿಂದಾಗಿ ಮನೆಗಳ ಶೀಟ್ಗಳು ಕಿತ್ತು ಹಾರಿ ಹೋಗಿರುವಂತದ್ದು, ಮೇಲ್ಛಾವಣಿ ಹಾರಿ ಹೋಗಿರುವಂತದ್ದು, ಇನ್ನೂ ಅನೇಕ ಅವಾಂತರಗಳು ನಡೆದಿವೆ. ಇನ್ನೂ ಕೂಡ 1-2 ದಿನ ವಾಯುಭಾರ ಕುಸಿತದಿಂದಾಗಿ, ಪಶ್ಚಿಮ ಬಂಗಾಳದಲ್ಲಿ ವಾಯುಭಾರ ಕುಸಿತದಿಂದಾಗಿ ಇನ್ನಷ್ಟು ಮಳೆ ಹೊಯ್ಯುವ ಸಾಧ್ಯತೆಗಳಿದೆ. ಬಂಗಾಳ ಕೊಲ್ಲಿಯ ವಾಯುಭಾರ ಕುಸಿತ ಸಾಕಷ್ಟು ಮಳೆಯನ್ನು ಸುರಿಸುವ ಸಾಧ್ಯತೆ ಇದೆ.